ಕೃಪಾ ಆಯ್ತು ಅಂತಂದ್ರೆ ಮುಗಿದು ಹೋಗ್ಬಿಡ್ತು. ಮತ್ತೊಂದೇನದ ಹೇಳ್ರಿ, ಏನಂತಾರೆ ಬಸವಣ್ಣವರು? ನೀನೊಲಿದರೆ ಕೊರಡು ಕೊನರುವುದು, ನೀನೊಲಿದರೆ ಬರಡು ಹಯನುವುದು, ನೀನೊಲಿದರೆ ವಿಷವು ಅಮೃತಬಹುದು, ನೀನೊಲಿದರೆ ಸಕಲ ಪಡಿಪದಾರ್ಥಗಳು ಇದಿರಲ್ಲಿಪ್ಪವು ಕೂಡಲ ಸಂಗಮ ದೇವ. ಅವನು ಕೃಪಾ ಆಯಿತು ಅಂತಂದ್ರೆ ಸಾಕು, ಒಣಗಿರ್ತಕ್ಕಂಥ ಗಿಡ ಚಿಗುರ್ತದಂತ, ಬರಡಾಗಿರ್ತಕ್ಕಂಥ ಆಕಳ ಹೈನು ಕೊಡ್ತದಂತ, ವಿಷ ಇದ್ದಿದ್ದು ಕೂಡ ಅಮೃತ ಆಗ್ತದಂತ. ನಾವು ಮನಸ್ಸಿನೊಳಗೆ ಇಂಥದ್ದು ಆಗಬೇಕು ಅಂತ ತಿಳ್ಕೊಂಡು, ಇಂಥದ್ದು ಬೇಕು ಅಂತ ತಿಳ್ಕೊಂಡು ಬಯಸಿದ್ರೆ ಸಾಕು, ಕಣ್ಣೆದುರು ಬಂದು ಬೀಳ್ತದಂತ. ಯಾಕೆ? ಅದು ಪರಮಾತ್ಮನ ಕೃಪಾ, ಸದ್ಗುರುವಿನ ಕೃಪಾ. ಅದು ಯಾವಾಗ ಕನಸಿನೊಳಗೆ ನಂದೀಶ ಹೇಳಿಬಿಟ್ಟ, ಸುಳ್ಳಾಗಲಿಲ್ಲ, ಗರ್ಭ ಧರಿಸಿದಳು. 3 ತಿಂಗಳಾತು, 6 ತಿಂಗಳಾತು, 7-8 ತಿಂಗಳ ಶಿವ ಬಯಕೆಗಳು ಕಾಡಾಕತ್ತು. ಶಿವಪುರಾಣವನ್ನು ಕೇಳಬೇಕು, ಶಿವಭಕ್ತಿಯನ್ನು ಮಾಡಬೇಕು, ಶಿವಜ್ಞಾನವನ್ನು ಪಡ್ಕೊಳ್ಬೇಕು, ಅತ್ತಿ ಮಾವಂದಿರ ಸೇವೆಯನ್ನು ಮಾಡಬೇಕು, ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡಬೇಕು ಎಂಬತಕ್ಕಂಥ ಬಯಕೆಗಳು ಶುರುವಾದು. 8 ತಿಂಗಳ 9 ತಿಂಗಳ ಹೇರಿಗೆಗಾಗಿ ಎಲ್ಲಿಗೆ ಬಂದಿದ್ದಾಳೆ ಮಾದಲಾಂಬಿಕೆ ಅಂತಂದ್ರೆ, ಆಕೆಯ ತವರು ಮನೆಯಾಗಿರ್ತಕ್ಕಂಥ ಇಂಗಳೇಶ್ವರ. ಬಾಗೇವಾಡಿಯಿಂದ ಅದೇನು ಬಹಳ ದೂರ ಇಲ್ಲ, ಒಂದು 15-20 ಕಿಲೋಮೀಟರ್ ಅಷ್ಟೇ. ಹೇರಿಗೆಗಾಗಿ ತವರು ಮನೆಗೆ ಬಂದಾಳ ಮಾದಲಾಂಬಿಕೆ. ಇತ್ತ ಬಾಗೇವಾಡಿಯೊಳಗ ಒಂದು ಘಟನೆ ನಡೀತದ, ಅದನ್ನು ಕೇಳಿದ್ರೆ ಹೊಟ್ಟೆಯಾಗಿನ ಕಳ್ಳು ಚುರ್ರಂತವ. ಶ್ರೇಷ್ಠ ಕುಲದವರ ಓಣಿಯೊಳಗ ಒಂದು ಕರು ಸತ್ತಾದ. ಸತ್ತಿರ್ತಕ್ಕಂಥ ಕರುವನ್ನು ಎತ್ಕೊಂಡು ವೈರಿ ಅಂತ ತಿಳ್ಕೊಂಡು ಯಾರಿಗೆ ಹೇಳ್ಯಾರಂತಂದ್ರೆ, ಒಬ್ಬ ದಲಿತರ ಹುಡುಗ, ಆತನ ಹೆಸರು ಕೇತಾ ಅಂತ. ವಯಸ್ಸು ಅಷ್ಟೇ ಒಂದು 17-18 ವಯಸ್ಸು ಆ ಹುಡುಗನಿಗೆ. ಸತ್ತಿರ್ತಕ್ಕಂಥ ಕರು ಒಯ್ಬೇಕು ಅಂತ ತಿಳ್ಕೊಂಡು ಬಂದಾನ. ಅದನ್ನು ಹೊತ್ಕೊಂಡು ತನ್ನ ಕೇರಿ ಕಡೆಗೆ ಒಯ್ಬೇಕು ಅಂತ ತಿಳ್ಕೊಂಡು ನಡೆದಿರ್ತಕ್ಕಂಥ ಸಮಯದೊಳಗೆ ಆ ಓಣಿಯೊಳಗೆ ಒಂದು ಮನೆಯೊಳಗೆ ಬಂದು ಪೂಜೆ ನಡೆದದ. ಆ ಪೂಜೆಯ ಸಮಯದೊಳಗೆ ಹೋಮ ಹವನ ಕಾರ್ಯಕ್ರಮ ನಡೆದದ. ಆ ಹೋಮ ಹವನ ಕಾರ್ಯಕ್ರಮದೊಳಗೆ ಅಲ್ಲಿ ಇರ್ತಕ್ಕಂಥ ಬ್ರಾಹ್ಮಣರು ಅಗ್ದಿ ಸ್ವರಯುಕ್ತವಾಗಿ ವೇದಘೋಷಗಳನ್ನು ಮಾಡ್ತಾ ಇದ್ದಾರೆ, ಮಂತ್ರಗಳನ್ನು ಹೇಳ್ತಾ ಇದ್ದಾರೆ. ಹೋಮ ಹವನ ನಡೀತು ಅಂತಂದ್ರೆ ಅದರೊಳಗೆ ಹವಿಸ್ಸು ಅಂತ ಹಾಕ್ತಾರೆ. ಘಮ್ ಅಂತ ಮೂಗಿಗೆ ಒಳ್ಳೆಯ ವಾಸನೆ ಬರ್ತದ. ಆ ವಾಸನೆ ಮೂಗಿಗೆ ಬಡಿತು. ಆ ಮನೆಯಲ್ಲಿ ಹೇಳ್ತಾ ಇರ್ತಕ್ಕಂಥ ಮಂತ್ರಗಳ ನಾದ ಕಿವಿಗೆ ಬಡಿತು. ಈ ದಲಿತರ ಹುಡುಗ ವಿಚಾರ ಮಾಡ್ತಾನೆ, ಏನಾರ ನಡೆದಿರ್ಬೇಕು ಇವ್ರ ಮನ್ಯಾಗ. ಎಷ್ಟು ಘಮ್ ಅಂತ ವಾಸನೆ ಬರಾಕತ್ತದ, ಎಷ್ಟು ಚಂದ ಮಂತ್ರ ಹೇಳಾಕತ್ತಾರ, ನೋಡರೆ ನೋಡಬೇಕು ಅಂತ ತಿಳ್ಕೊಂಡು ಏನು ಮಾಡ್ದ ಅಂತಂದ್ರೆ, ಆ ಸತ್ತಿರ್ತಕ್ಕಂಥ ಕರು ಹೊರಗಡೆ ಇರ್ತಕ್ಕಂಥ ಕಟ್ಟಿ ಮೇಲೆ ಇಟ್ಟವನ 1-2 ಹೆಜ್ಜೆ ಒಳಗೆ ಬಂದು ಏನು ನಡೆದ ಅಂತ ತಿಳ್ಕೊಂಡು ಹಿಂಗೆ ಹಣಿಕೆ ಹಾಕಿ ನೋಡಕತ್ತಾನ. ನೋಡ್ತಾ ಇರ್ತಕ್ಕಂಥ ಸಮಯದೊಳಗೆ ಆ ಮನೆಯ ಒಡೆಯನಾಗಿರ್ತಕ್ಕಂಥ ನರಸಿಂಹ ಪೆದ್ದಿ ಈತನನ್ನು ನೋಡೋದೇ ತಡ ಜೋರಾಗಿ ಕೂಗಾಟಕ್ಕೆ ಶುರು ಮಾಡಿಬಿಟ್ಟ, ಕಿರುಚಾಟಕ್ಕೆ ಶುರು ಮಾಡಿಬಿಟ್ಟ. ಕುಲ ಕೆಡ್ತ್ರೆಪೋ, ಧರ್ಮ ಕೆಡ್ತ್ರೆಪೋ, ಒಬ್ಬ ಹೊಲೆಯರ ಹುಡುಗ ಬ್ರಾಹ್ಮಣರ ಮನೆಯೊಳಗೆ ಬಂದು ನಾವು ಮಾಡ್ತಕ್ಕಂಥ ಪೂಜಾ ನೋಡುವಂಗಾತು, ನಾವು ಹೇಳ್ತಕ್ಕಂಥ ಮಂತ್ರ ಕೇಳುವಂಗಾತು, ಧರ್ಮ ಕೆಡ್ತು ಅಂತ ತಿಳ್ಕೊಂಡು ಜೋರಾಗಿ ಕೂಗಾಡಕ್ಕೆ ಶುರು ಮಾಡಿಬಿಟ್ಟ. ಇದನ್ನ ಕೇಳಿರ್ತಕ್ಕಂಥ ಪಾಪ ಆ ದಲಿತರ ಹುಡುಗ, ಏನು ಅಪರಾಧ ಆತು ನನ್ನಿಂದ, ಏನು ನನ್ನಿಂದ ತಪ್ಪಾಗಿರಬಹುದು ಅಂತ ತಿಳ್ಕೊಂಡು ಹೆದರ್ದವನ ಓಡಿ 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 ಬಂದು ತನ್ನ ಕೇರಿಯೊಳಗಿರ್ತಕ್ಕಂಥ ಮನ್ಯಾಗ ಗಡಗಡ ಅಂತ ನಡ್ಕೊಂತ ಕುಂತ ಬಿಟ್ಟ. ಇತ್ತ ಸುಮ್ಮ ಕುಂಡ್ರಲಿಲ್ಲ ನರಸಿಂಹ ಪೆದ್ದಿ. ಒಬ್ಬ ದಲಿತರ ಹುಡುಗ ನಮ್ಮ ಮನೆಯ ಹೊಸ್ತಿಲನ್ನು ತುಳಿದಾನ ಅಂದ ಬಳಿಕ ಅವನಿಗೆ ಶಿಕ್ಷೆ ಆಗಬೇಕು. ಎಂಥ ಶಿಕ್ಷೆ ಆಗಬೇಕು ಅಂತಂದ್ರೆ, ಮುಂದಿನ ದಿನಮಾನದೊಳಗೆ ಯಾವ ದಲಿತರೂ ಕೂಡ ನಮ್ಮ ಮನೆಯ ಹೊಸ್ತಿಲ ತುಳಿಬಾರ್ದು, ಅಂಥ ಘೋರ ಶಿಕ್ಷೆ ಆಗಬೇಕು. ಆಗಿನ ಕಾಲ ಹಂಗಿತ್ರೆಪ್ಪ. ದೀನ ದಲಿತರ ಪರಿಸ್ಥಿತಿ ಬಸವಣ್ಣ ಹುಟ್ಟುವ ಪೂರ್ವದೊಳಗೆ ಹೆಂಗಿತ್ತು ಅಂತಂದ್ರೆ, ನಾಯಿ ನೊಣ ನೊರ್ಜಕ್ಕಿಂತಲೂ ಕೂಡ ಕೀಳಾಗಿ ಕಾಣ್ತಿದ್ರು ದಲಿತರನ್ನ. ಅಂಥ ಪರಿಸ್ಥಿತಿ ಇತ್ತು ಬಸವಣ್ಣನ ಪೂರ್ವದೊಳಗ.
ಏನು ಅವ್ರ ಕೆಲಸ ಅಂತಂದ್ರೆ ಏನು ಉಚ್ಚ ಕುಲದವರು ಶ್ರೇಷ್ಠ ಕುಲದವರು ಅಂಥೇಳಿ ಏನದಾರ ಅವರ ಮಲಮೂತ್ರವನ್ನು ಹೊತ್ಕೊಂಡು ಹೋಗ್ತಕ್ಕಂಥ ಒಂದು ಪದ್ಧತಿ ಇತ್ತು, ಮಲ ಹೊರುವ ಪದ್ಧತಿ. ಆ ಕೆಟ್ಟ ವಾಸನೆ ಮೂಗಿಗೆ ಬಡಿತು ಅಂತಂದ್ರೆ ರಸ್ತೆಯಲ್ಲಿ ಉಗುಳುವಂಗೂ ಕೂಡ ಇಲ್ಲ, ರಸ್ತೆ ಅಪವಿತ್ರ ಆಗ್ತದಂತ ತಿಳ್ಕೊಂಡು ಕೊಳ್ಳಾಗ ಗಡಿಗೆ ಕಟ್ಕೋಬೇಕು. ಅವರು ಉಗುಳು ಬಂದ್ರು ಗಡಿಗ್ಯಾಗ ಉಗುಳಬೇಕು. ನಮ್ಮ ಓಣ್ಯಾಗ ಇವ್ರು ನಡೆದು ಹೋದ್ರು ಅಂತಂದ್ರೆ ಇವ್ರು ಹೆಜ್ಜೆ ನಾವು ತುಳಿಬೇಕಾಗ್ತದ, ನಾವು ಅಪವಿತ್ರ ಆಗ್ತೀವಿ ಅಂತ ತಿಳ್ಕೊಂಡು ಏನು ಮಾಡಬೇಕು, ಅವರು ಬೆನ್ನಿಗೆ ಕಂಟಿ ಕಟ್ಕೊಂಡು ತಿರುಗಾಡಬೇಕು, ಕಸಬರ್ಗಿ ಕಟ್ಕೊಂಡು ತಿರುಗಾಡಬೇಕು. ಇವರು ಮುಂದೆ ಹೋದಂಗೆ ಹಿಂದೆ ಆ ಕಸಬರ್ಗಿ ಅಥವಾ ಆ ಕಂಟಿ ಅದನ್ನು ಅಳಿಸ್ಕೊಂತ ಬರಬೇಕು. ಇಷ್ಟು ಕೆಟ್ಟ ಪರಿಸ್ಥಿತಿ ದೀನ ದಲಿತರ ಪರಿಸ್ಥಿತಿ. ಪ್ರತಿಫಲ ಏನು? ಆ ಉಚ್ಚ ಕುಲದವರು ಹುಟ್ಟು ಬಿಟ್ಟಿರ್ತಕ್ಕಂಥ ಬಟ್ಟೆಗಳನ್ನು ಇವರು ತೊಟ್ಟುಕೊಳ್ಬೇಕು. ಅವರು ಕೊಟ್ಟಿರ್ತಕ್ಕಂಥ ಹಳಸಿದ ಆ ಎಂಜಲು ಆ ಅನ್ನವನ್ನು ಇವರು ಊಟ ಮಾಡಬೇಕು. ಸಾಲಿ ಕಲಿಯುವಂಗಿಲ್ಲ, ಚಲೋ ಮನೆ ಕಟ್ಕೊಳ್ಳುವಂಗಿಲ್ಲ. ಯಾಕೆ? ಇವರು ಸ್ಥಿತಿವಂತರಾದ್ರೆ ನಮ್ಮ ಮನೆಯಾಗ ದುಡಿಯವರು ಯಾರು ಅನ್ನೋ ಒಂದು ಕೆಟ್ಟ ವಿಚಾರ. ಇಂಥ ಒಂದು ಕ್ಲಿಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿ ಬಸವಣ್ಣನ ಜನನ ಪೂರ್ವದೊಳಗೆ ಇದ್ದಿರ್ತಕ್ಕಂಥ ಸಂದರ್ಭ. ನರಸಿಂಹ ಪೆದ್ದಿ ಅಂತಾನ ನನ್ನ ಮನೆಯ ಹೊಸ್ತಿಲನ್ನು ತುಳಿದಿರ್ತಕ್ಕಂಥ ಆ ದಲಿತರ ಹುಡುಗನಿಗೆ ಘೋರ ಶಿಕ್ಷೆ ಆಗಬೇಕು ಅಂತ ತಿಳ್ಕೊಂಡು ಆ ಓಣಿಯಲ್ಲಿ ಇರ್ತಕ್ಕಂಥ, ಅಂದರೆ ಆ ಉಚ್ಚ ಕುಲದವರ ಓಣಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರನ್ನ ಕೂಡಿಸಿ ಒಂದು ಮೀಟಿಂಗ್, ಅಂದರೆ ಒಂದು ಸಮಾಲೋಚನೆಯನ್ನು ಮಾಡ್ತಾರೆ. ಹೆಂಗೆ ಮಾಡಬೇಕು, ಅವನಿಗೆ ಎಂಥ ಶಿಕ್ಷೆ ಕೊಡಬೇಕು. ಒಂದು ತೀರ್ಮಾನಕ್ಕೆ ಬಂದರು. ಇನ್ನು ಮುಂದೆ ಯಾವ ದಲಿತನೂ ಕೂಡ ನಮ್ಮ ಮನೆ ಪ್ರವೇಶ ಮಾಡಬಾರ್ದು, ಅಂಥ ಶಿಕ್ಷೆ ಕೊಡಬೇಕು. ಅದನ್ನು ನೋಡಿ ಎಲ್ಲರೂ ಗಡಗಡ ಅಂತ ನಡಗಬೇಕು ಅಂತ ತಿಳ್ಕೊಂಡು ಎಂಥ ಶಿಕ್ಷೆ ಪ್ರಕಟಣೆ ಮಾಡ್ತಾರೆ ಅಂತಂದ್ರೆ, ಯಾವ ಕಿವಿಯಿಂದ ನಾವು ಹೇಳ್ತಕ್ಕಂಥ ಮಂತ್ರವನ್ನು ಕೇಳಿದಾನೋ ಆ ಹುಡುಗ, ಆತನ ಕಿವಿಯೊಳಗ ಕಾದ ಕಬ್ಬಿಣದ ರಸವನ್ನು ಹಾಕಬೇಕು, ಇದೇ ಶಿಕ್ಷೆ ಅಂತ ತಿಳ್ಕೊಂಡು ತೀರ್ಮಾನ ಮಾಡೇ ಬಿಟ್ರು. ಹಾಗಾದ್ರೆ ಯಾವ ದಿವಸ ಮಾಡಬೇಕು ಆ ಶಿಕ್ಷೆ? ಮುಂದೆ 3-4 ದಿನಗಳಲ್ಲಿ 1131 ಇಸ್ವಿ ಆನಂದ ನಾಮ ಸಂವತ್ಸರ ವೈಶಾಖ ಶುದ್ಧ ತೃತೀಯ ಬೆಳಗಿನ ಜಾವಕ್ಕೆ ಅವನ ಕಿವಿಯೊಳಗ ಕಾದ ಕಬ್ಬಿಣದ ರಸವನ್ನು ಹಾಕಬೇಕು ಅಂತ ತಿಳ್ಕೊಂಡು ಅದು ಪ್ರಕಟಣೆ ಮಾಡಿಬಿಟ್ರು. ಇತ್ತ ಪಾಪ ಆ ದಲಿತರ ಹುಡುಗ, ಆ ದಲಿತರ ತಂದೆ ತಾಯಿಗಳು, ಬಂಧು ಬಳಗದವರದು, ದಲಿತರ ಕೇರಿಯಲ್ಲಿರ್ತಕ್ಕಂಥ ಎಲ್ಲ ಜನ ಸಿಕ್ಕ ಅವರ ಪಾದಕ್ಕೆ ಬೀಳ್ತಾರೆ, ಕಾಲಿಗೆ ಬೀಳ್ತಾರೆ. ಯಪ್ಪ, ಇನ್ನು ಮುಂದೆ ಅಂಥ ತಪ್ಪು ನಾವು ಮಾಡುವುದಿಲ್ಲ. ಕಾದ ಕಬ್ಬಿಣದ ರಸ ಕಿವಿಯೊಳಗೆ ಹಾಕರ ಯಾವರು ತಾನೇ ಉಳಿಯಾಕ ಸಾಧ್ಯ ಅದ? ಅವ ವಿಲಿ ಒದ್ದಾಡಿ ಸತ್ತು ಹೋಗ್ತಾನ್ರಿಪ್ಪ, ಅದಕ್ಕೆ ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಎಲ್ಲರೂ ಕೇಳ್ತಾರೆ. ಖರೆ ಅವ್ರ ಮಾತು ಕೇಳೋರು ಯಾರೂ ಕೂಡ ಇಲ್ಲ. ಆ ದಿನ ಬಂದೇ ಬಿಡುತ್ತು. ಬೆಳಗಿನ ಜಾವ ಬಂದ ಕಡೆಗೆ ಆ ಕಬ್ಬಿಣವನ್ನು ಕುದಿಸಾಕತ್ತಾರ. ಕತಕತ ಅಂತ ಕಬ್ಬಿಣ ಕುದಿಯಾಕತ್ತದ. ಇತ್ತ ಪಾಪ ಆ ದಲಿತರ ಕುಟುಂಬ ಅದ, 8-10 ಕುಟುಂಬ. ಆ ಹುಡುಗನನ್ನ ಕೈಕಾಲು ಕಟ್ಟಿ ಎಳ್ಕೊಂಡು ತಂದು ಒಗದಾರ. ವಿಲಿ ಒದ್ದಾಡಕತ್ತಾನ. ನಾನು ತಪ್ಪಾಯ್ತ್ರಿಪ್ಪ, ಇನ್ನು ಮುಂದೆ ನಾ ಅಂಥದ್ದು ಮಾಡುವುದಿಲ್ಲ, ನನ್ನ ಕಿವಿಯೊಳಗೆ ಕಬ್ಬಿಣದ ರಸ ಹಾಕಕ್ಕೆ ಹೋಗ್ಬೇಡ್ರಪ್ಪ, ನಾ ಸತ್ತು ಹೋಗ್ತೀನಿ ಅಂತಾನ. ಆದರೂ ಕೂಡ ಕೇಳೋರಿಲ್ಲ. ಕಬ್ಬಿಣದ ರಸ ಕಿವಿಯೊಳಗೆ ಹಾಕಿದ್ರೆ ಹೆಂಗ ಇವ ಒದ್ದಾಡ್ತಾನ, ಹೆಂಗ ಸಾಯ್ತಾನ ನೋಡಾಕಂತ ತಿಳ್ಕೊಂಡು ಸಾಕಷ್ಟು ಜನ ಕೂಡ್ಯಾರ. ಆದ್ರೆ ಅಗ್ರಹಾರದ ನಾಯಕನಾಗಿರ್ತಕ್ಕಂಥ ಮಾದರಸ ವಿಚಾರ ಮಾಡಕತ್ತಾನ, ಪಾಪ ಈ ಹುಡುಗ ಅಂಥದ್ದೇನು ತಪ್ಪು ಮಾಡ್ಯಾನ, ಕಬ್ಬಿಣದ ರಸ ಇವನ ಕಿವಿಯೊಳಗೆ ಹಾಕಬೇಕಲ್ಲ, ಶಿವ ಇದು ಎಂಥ ಅನ್ಯಾಯ ಅಂತ ತಿಳ್ಕೊಂಡು ಮನಸ್ಸಿನೊಳಗ ವಿಚಾರ ಮಾಡಕತ್ತಾನ. ಆದ್ರೆ ನರಸಿಂಹ ಪೆದ್ದಿ ಮಾತ್ರ ಈ ಶಿಕ್ಷೆ ಆಗಬೇಕು ಅಂತ ತಿಳ್ಕೊಂಡು ಹಠ ಹಿಡ್ದಾನ. ಸಮಯ ಆತು, ಬೇಗ ಕಬ್ಬಿಣದ ರಸ ಕಿವಿಯೊಳಗ ಹಾಕ್ರಿ ಅಂತ ತಿಳ್ಕೊಂಡು ಯಾವಾಗ ಆ ಸಭೆಯೊಳಗ ಆಜ್ಞೆ ಆತೋ, 4-6 ಮಂದಿ ಆ ಕೇತನನ್ನು ಹಿಂಗೆ ಹಿಡ್ದಾರ ಗಟ್ಟಿಯಾಗಿ. ಕಬ್ಬಿಣದ ರಸ ಹತ್ತಿರ ತಗೊಂಡು ಬಂದಾರ. ಇನ್ನೇನು ಕಿವಿಯೊಳಗೆ ಹಾಕಬೇಕು ಅನ್ನುವಷ್ಟರಲ್ಲಿ ಒಬ್ಬ ಓಡೋಡಿ ಬಂದು ಮಾದರಸನ ಕಿವಿಯೊಳಗೆ ಏನೋ ಹೇಳಿದ್ದೇ ತಡ. ಮಾದರಸನ ಮುಖ ಹಿಂಗೆ ಅರಳಿ ಬಿಡ್ತು. ಇನ್ನೇನು ಕಿವಿಯೊಳಗೆ ಕಾದ ಕಬ್ಬಿಣದ ರಸ ಹಾಕ್ಬೇಕನ್ನಕತ್ತಿದ್ರು. ಅವರಿಗೆ ಮಾದರಸ ಅಂತನ, ಈ ಶಿಕ್ಷೆ ರದ್ದಾಗಲಿ, ಈ ಶಿಕ್ಷೆ ರದ್ದಾಗಲಿ. ನರಸಿಂಹ ಪೆದ್ದಿ ಕೇಳ್ತಾನ, ಯಾಕ ಮಾದರಸ, ಈ ಶಿಕ್ಷೆ ಯಾಕೆ ರದ್ದಾಗಬೇಕು?
ಆವಾಗ ಮಾದರಸ ಅಂತಾನ, ಒಂದು ಸಂತೋಷದ ವಾರ್ತೆಯನ್ನು ಕೇಳಿದ ನಂತರ ಪಾಪ ಒಬ್ಬ ಬಡವನಿಗೆ ಶಿಕ್ಷೆಯನ್ನು ಕೊಡೋದು ಅದು ಅನ್ಯಾಯ ಆಗ್ತದ, ಅದಕ್ಕೆ ಈ ಶಿಕ್ಷೆ ರದ್ದಾಗಲಿ. ಅಂಥ ಸಂತೋಷದ ಸುದ್ದಿ ಏನಾಯ್ತು ಮಾದರಸ? ಏನಿಲ್ಲ, ಅಪರೂಪಕ್ಕೆ ನನಗೆ ಗಂಡು ಮಗು ಹುಟ್ಟ್ಯಾದ ಅಂತ ತಿಳ್ಕೊಂಡು ಈಗ ನಮ್ಮ ಆಳು ಬಂದು ಹೇಳ್ಯಾನ. ಅಪರೂಪಕ್ಕೆ ಹುಟ್ಟಿರ್ತಕ್ಕಂಥ ಗಂಡು ಮಗು ಅದು. ಯಾವಾಗ ಗಂಡು ಮಗು ಹುಟ್ಟದ ಆ ಸುದ್ದಿ ಕೇಳಿದ್ರೆ ಸಾಕು, ಗೋದಾನ, ಭೂದಾನ, ಸುವರ್ಣದಾನ ಅಂತ ತಿಳ್ಕೊಂಡು ಊರಾಗಿರ್ತಕ್ಕಂಥ ಜನರಿಗೆ ಸಿಹಿಯನ್ನು ಹಂಚಬೇಕು. ಆ ಸಿಹಿಯನ್ನು ಹಂಚತಕ್ಕಂಥ ಸಮಯದೊಳಗೆ ಒಬ್ಬನಿಗೆ ಇಂಥ ಶಿಕ್ಷೆ ಕೊಡೋದು ತಪ್ಪಾಗ್ತದ, ಅದಕ್ಕೆ ಈ ಶಿಕ್ಷೆ ರದ್ದಾಗಲಿ ಅಂತ ತಿಳ್ಕೊಂಡು ಯಾವಾಗ ಅಂದ, ಶಿಕ್ಷೆ ರದ್ದಾತು. ಅಂದು ಹುಟ್ಟಿರ್ತಕ್ಕಂಥ ಮಗು ಬೇರೆ ಯಾರೂ ಇರಲಿಲ್ಲ, ಆತನೇ ವಿಶ್ವಗುರು ಬಸವಣ್ಣ. ಹುಟ್ಟಿದ ದಿನದಿಂದಲೇ ದೀನ ದಲಿತರನ್ನ ಉದ್ಧಾರ ಮಾಡ್ತಾನೆ ಹುಟ್ಟಿದಾತ ಬಸವಣ್ಣ. ಯಾವಾಗ ಮಗು ಹುಟ್ಟ್ಯಾದ ಅಂತ ತಿಳ್ಕೊಂಡು ಸುದ್ದಿ ಗೊತ್ತಾತು ಮಾದರಸನಿಗೆ. ಕುದುರೆಯನ್ನ ಹತ್ತಿ ಎಲ್ಲಿಗೆ ಬಂದ? ಇಂಗಳೇಶ್ವರಕ್ಕೆ ಬಂದ ಮಾದರಸ. ಮನೆಗೆ ಬಂದ, ಹೆಂಡತಿಯ ತವರು ಮನೆಗೆ ಬಂದ. ಗಂಡು ಮಗು ಹುಟ್ಟ್ಯಾದ, ಎಲ್ಲರೂ ಸಂತೋಷದಿಂದ ಇರ್ತಾರಂತ ತಿಳ್ಕೊಂಡಿದ್ದ. ಆದ್ರೆ ಎಲ್ಲರ ಮುಖಗಳೂ ಕೂಡ ಬಾಡಿ ಬಿಟ್ಟವ. ಕುದುರೆ ಇಳಿದು ಬಂದು ನೋಡ್ತಾನೆ, ಎಲ್ಲರ ಮುಖಗಳು ಕೂಡ ಬಾಡಿ ಬಿಟ್ಟವ. ಮಾತಾಡಿಸ್ತಾರ, ಎಲ್ಲರೂ ಅಷ್ಟು ಚೆನ್ನಾಗಿ ಮಾತಾಡವಲ್ರು. ಯಾಕ ಅಂತ ತಿಳ್ಕೊಂಡು ಆ ಹೆಂಡತಿ ಇರತಕ್ಕಂಥ ಕೋಣೆಗೆ ಬಂದ ಮಾದರಸ. ಕರ್ಸದ ಮೇಲೆ ಮಲ್ಕೊಂಡಿದ್ದಾಳೆ. ಯಾರು? ಮಾದಲಾಂಬಿಕೆ. ಪಕ್ಕದೊಳಗೆ ಗಂಡು ಮಗು ಅದ. ಹೆಂಡತಿಯ ಕಣ್ಣೊಳಗೆ ನೀರದಾವ. ಸುತ್ತೆಲ್ಲ ಜನ ನಿಂತಾರ. ಯಾಕ ಅಂತ ಕೇಳ್ತಾನ ಮಾದರಸ. ಆವಾಗ ಅಲ್ಲಿರ್ತವ್ರಂತಾರ, ಮಾದರಸ ಅಪರೂಪಕ್ಕೆ ಗಂಡು ಮಗು ಹುಟ್ಟ್ಯಾದೇನೋ ಖರೆ, ಆದ್ರೆ ನೋಡು ಹೆಂಗ ಕಲ್ಲು ಬಿದ್ದಂಗ ಬಿದ್ದದ. ಹುಟ್ಟಿದ ಕೂಡಲೇ ಅಳಲಿಲ್ಲ, ಕಣ್ಣು ತೆರಿಲಿಲ್ಲ, ತಾಯಿ ಎದೆ ಹಾಲು ಮುಟ್ಟಲಿಲ್ಲ, ನಿಸ್ತೇಜವಾಗಿ ಬಿದ್ದದು ಅಂತ ತಿಳ್ಕೊಂಡು ಯಾವಾಗ ಮಾದರಸನಿಗೆ ಹೇಳಿದ್ರು, ಆವಾಗ ಆ ವೈದ್ಯರನ್ನು ಕರೆಸ್ರಿ, ಈ ವೈದ್ಯರನ್ನು ಕರೆಸ್ರಿ, ಆ ಜ್ಯೋತಿಷಿಗಳನ್ನು ಕರೆಸ್ರಿ, ಅಂಥ ರಾಯರನ್ನು ಕರೆಸ್ರಿ, ಇಂಥ ರಾಯರನ್ನು ಕರೆಸ್ರಿ ಅಂತ ತಿಳ್ಕೊಂಡು ಏನೆಲ್ಲ ಉಪಚಾರ ಮಾಡಿದ್ರು ಕೂಡ ಮಗು ಕಣ್ಣು ತೆರಿಲಿಲ್ಲ, ತಾಯಿಯ ಎದೆ ಹಾಲನ್ನು ಮುಟ್ಟಲಿಲ್ಲ. ಇದೇ ಸಮಯದೊಳಗೆ ಮನೆಗೆ ಒಬ್ಬ ಶಿವಯೋಗಿ ಬಂದ ನೋಡ್ರಿ. ಕಾಲಲ್ಲಿ ಆವುಗೆಯನ್ನು ಮೆಟ್ಟಿಕೊಂಡಿರ್ತಕ್ಕಂಥ ಒಬ್ಬ ಶಿವಯೋಗಿ ನೇರವಾಗಿ ಆ ಮಾದರಸನ ಮನೆಗೆ, ಅಂದರೆ ಆ ಮಾದಲಾಂಬಿಕೆಯ ಮನೆಗೆ ಬಂದ. ನೋಡ್ತಾನ ಮಾದರಸ ಅವರನ್ನು. ಮೈ ತುಂಬ ಕಾವಿ ಬಟ್ಟೆ ಅದಾವ, ನೀಳವಾಗಿರ್ತಕ್ಕಂಥ ಜಡೆ, ಗಡ್ಡ, ಮೀಸೆ, ಕೊರಳೊಳಗ ರುದ್ರಾಕ್ಷಿ ಲಿಂಗ, ಕೈಯಲ್ಲಿ ಕಮಂಡಲ ಯೋಗದಂಡ. ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಅನ್ಕೊಂತ ನೇರವಾಗಿ ಆ ಬಸವ ಮಗು ಮಲ್ಕೊಂಡಿರ್ತಕ್ಕಂಥ ಒಂದು ಕೋಣೆಗೆ ಬಂದ ಕೂಡಲೇ ಆ ಮಗುವಿನನ್ನು ನೋಡ್ತಾರೆ. ಯಾರು? ಬಂದಿರತಕ್ಕಂಥ ಶಿವಯೋಗಿಗಳು. ಆ ಮಗುವಿನನ್ನು ನೋಡಿದ ತಕ್ಷಣವೇ, ಏನೋ ಬಸವ ಬಂದೆಯಾ ಬಸವ, ಈ ಲೋಕವನ್ನು ಉದ್ಧಾರ ಮಾಡಕ್ಕೆ ಬಂದೆಯೇನೋ ಬಸವ ಅಂತ ತಿಳ್ಕೊಂಡು ಆ ಮಗುವಿನ ಹತ್ತಿರ ಬಂದು ತಮ್ಮ ಜೋಳಿಗೆಯಲ್ಲಿರ್ತಕ್ಕಂಥ ವಿಭೂತಿಯನ್ನು ತೆಗೆದು ಹಣಿಗೆ ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಅಂತ 3 ಸಲ ಹಣಿಗೆ ವಿಭೂತಿಯನ್ನು ಧರಿಸ್ತಾರೆ. ಕೊರಳಾಗಿರ್ತಕ್ಕಂಥ ಆ ಜೋಳಿಗೆಯಲ್ಲಿರ್ತಕ್ಕಂಥ ಒಂದು ರುದ್ರಾಕ್ಷಿಯನ್ನು ಕೂಡ ಕಟ್ತಾರೆ. ಅಷ್ಟೇ ಅಲ್ಲ, ಜೋಳಿಗೆಯಲ್ಲಿರ್ತಕ್ಕಂಥ ಒಂದು ಲಿಂಗುವನ್ನು ಕೂಡ ಆ ಮಗುವಿನ ಕೊರಳಾಗ ಕಟ್ಟಿ ಆ ಮಗುವಿನ ಮಸ್ತಕದ ಮೇಲೆ ಹಿಂಗೆ ಹಸ್ತವನ್ನು ಇಟ್ಟು ಒಂದು ಕ್ಷಣ ಕಣ್ಣನ್ನು ಮುಚ್ಚಿ ಓಂ ನಮಃ ಶಿವಾಯ ಎಂದು ತಿಳ್ಕೊಂಡು ಹಿಂಗೆ ಅಂದಿದ್ದೇ ತಡ ಮಗು ಕಣ್ಣು ತೆರೀತು. ಯಾವಾಗ ಮಗು ಕಣ್ಣು ತೆರೀತು, ತನ್ನ ಎದುರುಗಡೆ ಇರ್ತಕ್ಕಂಥ ಈ ಶಿವಯೋಗಿಯನ್ನು ನೋಡಿದ ಕೂಡಲೇ ಒಂದೀಟ ಮುಗುಳ್ನಗೆ ನಕ್ಕು ಗೊಳ್ಳಂತ ತಿಳ್ಕೊಂಡು ಜೋರಾಗಿ ಚಟ್ಟಂತ ಚೀರಿ ಅಳ್ಳಾಕ ಶುರು ಮಾಡ್ತು. ಸುತ್ತಮುತ್ತ ಇದ್ದವರೆಲ್ಲರೂ ನಗಾಕ ಶುರು ಮಾಡಿಬಿಟ್ರು. ಯಾಕೆ? ಮಗು ಆರಾಮದ. ಹೌದಲ್ರಿ ಬಾ? ಮಗು ಹುಟ್ಟಿದ ಕೂಡಲೇ ಅದು ಹತ್ರ ನೀವು ನಗತ್ತೀರಿ, ಹೌದೇನಿಲ್ಲ? ಒಂದು ವೇಳೆ ಅಳ್ಳಿಲ್ಲ ಅಂತಂದ್ರೆ ನೀವು ಅಳ್ತೀರಿ. ಯಾಕೆ? ಮಗು ಹುಟ್ಟಿದ ಕೂಡಲೇ ಅಳಬೇಕು, ಹತ್ರ ಅದು ಆರೋಗ್ಯ ಐತಿ ಅಂತ ಹೇಳಿ ತಿಳ್ಕೊಂಡು, ಹೌದಲ್ರಿ ಬಾ? ಯಾವಾಗ ಇಲ್ಲಿ ಆ ಬಂದಿರತಕ್ಕಂಥ ಶಿವಯೋಗಿ ವಿಭೂತಿಯನ್ನು ಧರಿಸಿ ರುದ್ರಾಕ್ಷಿಯನ್ನು ಕಟ್ಟಿ ಕೊರಳಲ್ಲಿ ಲಿಂಗಧಾರಣೆಯನ್ನು ಮಾಡಿ ಆ ಮಗುವಿನ ಮಸ್ತಕದ ಮೇಲೆ ಹಸ್ತವನ್ನು ಇಟ್ಟು ಓಂ ನಮಃ ಶಿವಾಯ ಎಂದು ತಿಳ್ಕೊಂಡು ಉಪದೇಶ ಮಾಡಿದ್ರು, ಆವಾಗ ಕಣ್ಣು ತೆರೀತು.
ಇವರನ್ನು ನೋಡಿ ಸ್ವಲ್ಪ ಕ್ಷಣ ನಕ್ಕು ಹತ್ತು ಬಿಡ್ತು. ಅವಾಗಿದ್ದವರಿಗೆಲ್ಲ ಸಂತೋಷ ಆಯಿತು. ಯಾವಾಗ ಮಗು ಆರೋಗ್ಯ ಅಂತ ತಿಳ್ಕೊಂಡು ಗೊತ್ತಾತು, ಮಾದರಸ ಶಿವಯೋಗಿಯ ಪಾದಕ್ಕೆ ಬಿದ್ದ, ನಮಸ್ಕಾರ ಮಾಡ್ದ, ಎದ್ದು ಕೈ ಜೋಡಿಸಿ ಅಂತಾನೆ, ಯಪ್ಪ ನಿಮ್ಮ ಪುಣ್ಯದಿಂದ ನನ್ನ ಮಗು ಬದುಕಿತು. ನೀವ್ಯಾರಪ್ಪ ಅಂತ ತಿಳ್ಕೊಂಡು ಮಾದರಸ ಕೇಳಿದ ತಕ್ಷಣವೇ ಆ ಬಂದಿರತಕ್ಕಂಥ ಶಿವಯೋಗಿ ಅಂತನ, ಮಾದರಸ ನಾವು ಕಪ್ಪಡಿ ಸಂಗಮದವರು. ಆ ಕೂಡಲ ಸಂಗಮಕ್ಕೆ ಏನಂತಿದ್ರು ಅಂತಂದ್ರೆ ಅವಾಗ ಕಪ್ಪಡಿ ಸಂಗಮ ಅಂತ ಕರಿತಿದ್ರು. ಮಾದರಸ ನಾವು ಕಪ್ಪಡಿ ಸಂಗಮದವರು, ನಮ್ಮ ಹೆಸರು ಸಂಗಮನಾಥ ಗುರುಗಳು ಅಂತ ಕರೀತಾರೆ. ಇವತ್ತು ನಾವು ಇಲ್ಲಿ ಯಾಕೆ ಬಂದೀವಿ ಅಂತಂದ್ರೆ ನಿನ್ನ ಮಗನನ್ನು ನೋಡಬೇಕು ಅಂತ ಬಂದೀವಿ. ಇವ ಒಂದು ರೀತಿಯೊಳಗೆ ನಿನಗೆ ಹೆಂಗೆ ಮಗನೋ ನನಗೂ ಕೂಡ ಒಂದು ರೀತಿಯೊಳಗೆ ಇವನು ಕೂಡ ಮಗನೇ ಆಗಬೇಕು. ಹುಟ್ಟಿದ 12 ದಿವಸಕ್ಕೆ ಇವನಿಗೆ ಬಸವಣ್ಣ ಅಂತ ನಾಮಕರಣ ಮಾಡಬೇಕು ಮಾದರಸ. ಇನ್ನೂ ಒಂದು ಮಾತು ಏನು ಲಕ್ಷದೊಳಗೆ ಕೇಳಬೇಕು ಅಂತಂದ್ರೆ, ಲಕ್ಷ ಕೊಟ್ಟು ಲಿಂಗಾರ್ಪಿತವಲ್ಲದ ಯಾವುದೂ ಕೂಡ ಇವನಿಗೆ ಸಮರ್ಪಣೆ ಮಾಡಬಾರದು. ಎದೆ ಹಾಲು ಕುಡಿಸ್ಬೇಕಾದರೂ ಕೂಡ ಆ ಮಗುವಿಗೆ ಸ್ನಾನವನ್ನು ಮಾಡಿಸಿ, ಶುಭ್ರ ಬಟ್ಟೆಯನ್ನು ಧರಿಸಿ, ಹಣೆಗೆ ವಿಭೂತಿಯನ್ನು ಧರಿಸಿ, ಅವನು ಕೊರಳಾಗಿರ್ತಕ್ಕಂಥ ಲಿಂಗ ಪೂಜೆಯನ್ನು ಮಾಡಿದ ನಂತರವೇ ಆ ಪದಾರ್ಥ ಆ ಬಸವಣ್ಣನಿಗೆ ನೀವು ಪ್ರಸಾದ ಮಾಡಿಸ್ಬೇಕು, ಈ ಕೂಸಿಗೆ ನೀವು ಪ್ರಸಾದ ಮಾಡಿಸ್ಬೇಕು ಅಂತೇಳಿ, ಇನ್ನು ನಾನು ಬರ್ತೀನಿ ಅಂತ ತಿಳ್ಕೊಂಡು ಮನೆಯಿಂದ 4 ಹೆಜ್ಜೆ ಹಿಂಗೆ ಮುಂದೆ ಹೋಗೋದೇ ತಡ ಮಾಯವಾಗಿ ಬಿಟ್ಟರು ಆ ಶಿವಯೋಗಿಗಳು. ಎಲ್ಲರಿಗೂ ಭಾಳ ಖುಷಿ ಆಯ್ತು, ಸಂತೋಷ ಆಯ್ತು. ಮಗು ಎದೆ ಹಾಲು ಕುಡಿಯಕತ್ತದ, ನಗಾಕತ್ತದ, ಎಲ್ಲರಿಗೆ ಆನಂದ 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 ಆಯ್ತು. ಹುಟ್ಟಿ 12 ದಿವಸ ಆಯ್ತು. ಇಂಗಳೇಶ್ವರದೊಳಗೆ ಅಪರೂಪಕ್ಕೆ ಹುಟ್ಟಿರ್ತಕ್ಕಂಥ ಈ ಮಗುವಿಗೆ ಬಹಳ ದೊಡ್ಡ ಪ್ರಮಾಣದೊಳಗೆ ವೈಭವದಿಂದ ತೊಟ್ಟಿಲು ಕಾರ್ಯಕ್ರಮ ಮಾಡಬೇಕು, ನಾಮಕರಣ ಕಾರ್ಯಕ್ರಮ ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಸುಮಂಗಲೆಯರು ಕೂಡಿ ತೊಟ್ಟಿಲು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಇವತ್ತು ನಮ್ಮ ಮಾದನ ಹಿಪ್ಪರಗಿಯಲ್ಲಿ ನನ್ನ ಅನೇಕ ಜನ ತಾಯಂದಿರು, ಅಕ್ಕ ತಂಗಿಯರು ಬಂದಿದ್ದಾರೆ. ಆ ಮಗುವಿಗೆ ಇವತ್ತು ನೋಡ್ರಿ ಎಂಥ ಪುಣ್ಯ ಅಂತಂದ್ರೆ, ಒಂದು ನಿಜವಾಗಿರ್ತಕ್ಕಂಥ ಮಗುವೇ ಇವತ್ತು ನಮಗೆ ದೊರಕ್ಯಾದ. ಆ ಮಗು ಎಷ್ಟು ಪುಣ್ಯ ಮಾಡ್ಯಾದ, ಅದನ್ನು ಹಡೆದಿರ್ತಕ್ಕಂಥ ತಂದೆ ತಾಯಿಗಳು ಎಷ್ಟು ಪುಣ್ಯ ಮಾಡ್ಯಾರ. ಬಸವ ಪುರಾಣದೊಳಗೆ ಬಸವಣ್ಣನ ತೊಟ್ಟಲದೊಳಗೆ ಮಲಗಿಕೊಂಡು ಆ ಮಗು ಬಸವ ಬಸವ ಅಂತ ತಿಳ್ಕೊಂಡು ನಾಮಕರಣ ಮಾಡ್ಕೊಳ್ತದ ಅಂತಂದ್ರೆ ನಿಜವಾಗಲೂ ಕೂಡ ಆ ಮಗು ಧನ್ಯ. ಆ ಮಗುವಿನ ಜನ್ಮ ಧನ್ಯ, ಅದರ ಜೀವನವೂ ಕೂಡ ಅಷ್ಟೇ ಒಂದು ದಿವ್ಯ, ಅಷ್ಟೇ ಒಂದು ಭವ್ಯ. ಈಗ ನನ್ನ ಎಲ್ಲ ತಾಯಂದರು ಕೂಡಿ ಆ ಮಗುವಿಗೆ ತೊಟ್ಟಿಲಲ್ಲಿ ಹಾಕಿ ಬಸವಣ್ಣ ಅಥವಾ ಬಸವರಸ ಅಥವಾ ಬಸವಪ್ರಭು, ಬಸವರಾಜ ಅಂತ ತಿಳ್ಕೊಂಡು ನೀವು ನಾಮಕರಣ ಮಾಡಬೇಕು ಅಂಥೇಳಿ ನಾವು ಹೇಳ್ತೀವಿ. ಆ ನಾಮಕರಣ ಮಾಡಿದ ಕೂಡಲೇ ಜೋಗುಳ ಹಾಡಿದ ನಂತರ ಏನು ಇಲ್ಲಿ ನನ್ನ ಅಕ್ಕ ತಂಗಿಯರು ಬಂದಿದ್ದಾರೆ ಅವರಿಗೆ ನೀವು ಉಡಿಯನ್ನು ತುಂಬಬೇಕು. ಅವರಿಗೂ ಕೂಡ ಬಸವಣ್ಣನ ಕೃಪೆ ಆಗಲಿ ಅಂತ ತಿಳ್ಕೊಂಡು, ಆ ಸಂಗಮನಾಥನ ಕೃಪೆ ಆಗಲಿ, ಆ ಖಂಡೇಶನ ಒಂದು ಕೃಪೆ ಆಗಲಿ ಅಂತ ತಿಳ್ಕೊಂಡು ಇನ್ನು ಮುಂದೆ ತಾವು ಆ ತೊಟ್ಟಿಲ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕ್ರಿವ.